ನಿರ್ಬಂಧಗಳನ್ನು ಹೇರಬೇಕು ಅಂತ ಪ್ರಿಯಾಂಕರ್ಗೆ ಅವ್ರ ಒಂದು ಲೆಟರ್ ಕೊಟ್ಟ ಮೇಲೆ ಅವ್ರಿಗೆ ಥ್ರೆಟ್ ಆಗ್ತಾ ಇದೆ ಸರ್. ತುಂಬಾ ಜನ ಬೆದರಿಕೆ ಕರೆಗಳು ಮಾಡ್ತಾ ಇದ್ದಾರೆ, ಜೀವ ಬೆದರಿಕೆ ಆಗ್ತಿದ್ದಾರೆ ಅಂತೆಲ್ಲವನ್ನು ಆರೋಪ ಮಾಡಿದ್ದಾರೆ. ಅಲ್ಲ ಇರ್ಬೋದು, ಅವ್ರಿಗೆ ಜೀವ ಬೆದರಿಕೆ ಕರೆಗಳು ಬಂದಿರ್ಬೋದು. ಈಗ ನೋಡ್ರಿ, ಯಾವುದಾದ್ರೂ ಒಂದು ಸಂಘಟನೆ ಅದು ಜವಾಬ್ದಾರಿ ಇರಬೇಕು ಅಂತಂದರೆ ರಿಜಿಸ್ಟ್ರೇಷನ್ ಆಗಬೇಕು. ಆ ಸಂಘಟನೆ RSS ರಿಜಿಸ್ಟ್ರೇಷನ್ ಆಗಿಲ್ಲ ಅವ್ರದ್ದು ಸರ್ಕಾರದ ಮಟ್ಟದಲ್ಲಿ. ಈಗ ಅಲ್ಲೇನಾದರೂ ಕೂಡ ಕೃತ್ಯಗಳು ನಡೆದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾದ್ರೆ ರಿಜಿಸ್ಟ್ರೇಷನ್ ಆಗಿದೆ, ಕ್ರಮ ತಗೋಬೇಕು. ಅದಕ್ಕೆ ಈಗ ಅವ್ರು ರಿಜಿಸ್ಟ್ರೇಷನ್ ಮಾಡಿಸ್ಲಿ. ಈಗ ನೋಡಿ, ಮೊನ್ನೆ ಕೇರಳದಲ್ಲಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡ. ಅಲ್ಲಿ ಹೇಳ್ದ ಅಲ್ಲಿ ಸಲಿಂಗಕಾಮಿಗಳು ಜಾಸ್ತಿ ಇದ್ದಾರೆ RSSನಲ್ಲಿ ಅಂತಕ್ಕಂಥ ವಿಚಾರನ ಅವ್ನು ಹೇಳ್ದ. ಈಗ ಅವ್ರ ಮೇಲೆ ತನಿಖೆ ಆಗಬೇಕು, ಕ್ರಮ ತಗೋಬೇಕು ಅಂದ್ರೆ ಯಾರ ಮೇಲೆ ಕ್ರಮ ತಗೋತಾರೆ? ಒಂದು ರಿಜಿಸ್ಟರ್ಡ್ ಇದಾಗಿದ್ರೆ ಅದ್ರ ಮೇಲೆ ಕ್ರಮ ತಗೋಬೋದು. ಅದರಿಂದ ಅದು ಆಗಬೇಕು. ಮತ್ತು ಬೆದರಿಕೆ ಕರೆಗಳು ಮಾಮೂಲಿ, ಅದು RSSನವರು ಕೆಲವರು ಅಲ್ಲಿರ್ತಕ್ಕಂಥವ್ರು ಬೆದರಿಕೆ ಕರೆ ಕೊಡ್ತಕ್ಕಂಥದ್ದು ಮಾಮೂಲಿ. ಅದನ್ನ ಅವರು ಹೇಳಿದ್ದಾರೆ, ನಮ್ಮ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ ಆ ವಿಚಾರವಾಗಿ. ರಾಜಕೀಯವಾಗಿ ಬಿಜೆಪಿಯನ್ನು ಹತ್ತಿಕ್ಕೋದಕ್ಕೆ RSS ಮೇಲೆ ನಿರ್ಬಂಧಗಳು ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ. ಅಲ್ಲ ರೀ, ಜವಾಬ್ದಾರಿ ಇರ್ಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ ಹೇಳಿ. ಮೊದಲು ಒಂದು ಜವಾಬ್ದಾರಿ ಇರ್ತದೆ ದೇಶದಲ್ಲಿ. ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾ ಇದ್ರೆ ಅದು ಯಾವ ಸಂಘಟನೆ ಏನು ಅಂತೇಳಿ ರೆಕಗ್ನೈಸ್ ಆಗಲ್ವಲ್ಲ ದೇಶದಲ್ಲಿ. ಯಾರನ್ನೂ ಹತ್ತಿಕ್ಬೇಕಾಗಿಲ್ಲ, ಅವರವರೇ ಹತ್ತಿಕ್ಕೋತವ್ರೆ. ಬಿಜೆಪಿ ಅವರು RSSನವರೇ ಹತ್ತಿಕ್ಕೋತವ್ರೆ ಅವರ ನಡವಳಿಕೆಗಳಿಂದ. ಯಾರನ್ನೂ ಹತ್ತಿಕ್ತಕ್ಕಂಥ ಅವಶ್ಯಕತೆ ಇಲ್ಲ. ಸರ್, ನಿರ್ಬಂಧಗಳನ್ನು ಹೇರಬೇಕು ಅಂತ ಪ್ರಿಯಾಂಕರ್ಗೆ ಅವ್ರ ಒಂದು ಲೆಟರ್ ಕೊಟ್ಟ ಮೇಲೆ ಅವ್ರಿಗೆ ಥ್ರೆಟ್ ಆಗ್ತಾ ಇದೆ ಸರ್. ತುಂಬಾ ಜನ ಬೆದರಿಕೆ ಕರೆಗಳು ಮಾಡ್ತಾ ಇದ್ದಾರೆ, ಜೀವ ಬೆದರಿಕೆ ಆಗ್ತಿದ್ದಾರೆ ಅಂತೆಲ್ಲವನ್ನು ಆರೋಪ ಮಾಡಿದ್ದಾರೆ. ಅಲ್ಲ ಇರ್ಬೋದು, ಅವ್ರಿಗೆ ಜೀವ ಬೆದರಿಕೆ ಕರೆಗಳು ಬಂದಿರ್ಬೋದು. ಈಗ ನೋಡ್ರಿ, ಯಾವುದಾದ್ರೂ ಒಂದು ಸಂಘಟನೆ ಅದು ಜವಾಬ್ದಾರಿ ಇರಬೇಕು ಅಂತಂದರೆ ರಿಜಿಸ್ಟ್ರೇಷನ್ ಆಗಬೇಕು. ಆ ಸಂಘಟನೆ RSS ರಿಜಿಸ್ಟ್ರೇಷನ್ ಆಗಿಲ್ಲ ಅವ್ರದ್ದು ಸರ್ಕಾರದ ಮಟ್ಟದಲ್ಲಿ. ಈಗ ಅಲ್ಲೇನಾದರೂ ಕೂಡ ಕೃತ್ಯಗಳು ನಡೆದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾದ್ರೆ ರಿಜಿಸ್ಟ್ರೇಷನ್ ಆಗಿದೆ, ಕ್ರಮ ತಗೋಬೇಕು. ಅದಕ್ಕೆ ಈಗ ಅವ್ರು ರಿಜಿಸ್ಟ್ರೇಷನ್ ಮಾಡಿಸ್ಲಿ. ಈಗ ನೋಡಿ, ಮೊನ್ನೆ ಕೇರಳದಲ್ಲಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡ. ಅಲ್ಲಿ ಹೇಳ್ದ ಅಲ್ಲಿ ಸಲಿಂಗಕಾಮಿಗಳು ಜಾಸ್ತಿ ಇದ್ದಾರೆ RSSನಲ್ಲಿ ಅಂತಕ್ಕಂಥ ವಿಚಾರನ ಅವ್ನು ಹೇಳ್ದ. ಈಗ ಅವ್ರ ಮೇಲೆ ತನಿಖೆ ಆಗಬೇಕು, ಕ್ರಮ ತಗೋಬೇಕು ಅಂದ್ರೆ ಯಾರ ಮೇಲೆ ಕ್ರಮ ತಗೋತಾರೆ? ಒಂದು ರಿಜಿಸ್ಟರ್ಡ್ ಇದಾಗಿದ್ರೆ ಅದ್ರ ಮೇಲೆ ಕ್ರಮ ತಗೋಬೋದು. ಅದರಿಂದ ಅದು ಆಗಬೇಕು. ಮತ್ತು ಬೆದರಿಕೆ ಕರೆಗಳು ಮಾಮೂಲಿ, ಅದು RSSನವರು ಕೆಲವರು ಅಲ್ಲಿರ್ತಕ್ಕಂಥವ್ರು ಬೆದರಿಕೆ ಕರೆ ಕೊಡ್ತಕ್ಕಂಥದ್ದು ಮಾಮೂಲಿ. ಅದನ್ನ ಅವರು ಹೇಳಿದ್ದಾರೆ, ನಮ್ಮ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ ಆ ವಿಚಾರವಾಗಿ. ರಾಜಕೀಯವಾಗಿ ಬಿಜೆಪಿಯನ್ನು ಹತ್ತಿಕ್ಕೋದಕ್ಕೆ RSS ಮೇಲೆ ನಿರ್ಬಂಧಗಳು ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ. ಅಲ್ಲ ರೀ, ಜವಾಬ್ದಾರಿ ಇರ್ಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ ಹೇಳಿ. ಮೊದಲು ಒಂದು ಜವಾಬ್ದಾರಿ ಇರ್ತದೆ ದೇಶದಲ್ಲಿ. ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾ ಇದ್ರೆ ಅದು ಯಾವ ಸಂಘಟನೆ ಏನು ಅಂತೇಳಿ ರೆಕಗ್ನೈಸ್ ಆಗಲ್ವಲ್ಲ ದೇಶದಲ್ಲಿ. ಯಾರನ್ನೂ ಹತ್ತಿಕ್ಬೇಕಾಗಿಲ್ಲ, ಅವರವರೇ ಹತ್ತಿಕ್ಕೋತವ್ರೆ. ಬಿಜೆಪಿ ಅವರು RSSನವರೇ ಹತ್ತಿಕ್ಕೋತವ್ರೆ ಅವರ ನಡವಳಿಕೆಗಳಿಂದ. ಯಾರನ್ನೂ ಹತ್ತಿಕ್ತಕ್ಕಂಥ ಅವಶ್ಯಕತೆ ಇಲ್ಲ. ಸರ್